सभी को हमारा प्रभु यीशु मसीह के मधुर नाम से इस पवित्र आराधना में स्वागत करता हूँ। हम सभी लोग वचन को ध्यान करेंगे। हमारे बीच में आज रिट्रीज भैया हैं बेंगलुरु से, और उनको हम स्वागत करेंगे, वचन को सुनेंगे। Praise प्रेज़ God. So ಈ ಒಂದು ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೀನಿ. सुबह के समय में यीशु मसीह के पवित्र नाम से मैं आप सभी लोगों को अभिनंदन करता हूँ। ನಾವು ಇವತ್ತು ಧ್ಯಾನಕ್ಕೆ ಹೋಗೋಕೆ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ध्यान करने से पहले एक छोटा सा प्रार्थना करेंगे। ಪ್ರೀತಿಯುಳ್ಳ ತಂದೆಯೇ, ಬೆಳಗಿನ ಜಾವಿಗಾಗಿ ಸ್ತೋತ್ರ ತಂದೆ. ಅನೇಕರು ಈ ದಿನವನ್ನು ಕಾಣದೇ ಹೋಗಿದ್ದಾರೆ, ಆದರೆ ಮಕ್ಕಳಾಗಿರೋ ನಮಗೆ ಈ ದಿನವನ್ನು ನಮಗೆ ಕೊಟ್ಟು ಈ ಒಂದು ದಿನದಲ್ಲೋ ನಿಮ್ಮ ಒಂದು ವಾಕ್ಯಗಳನ್ನು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲೂ ನಾವು ನಿಮ್ಮ ಸೇವಕರು ಜೇಮ್ಸ್ ರೆನ್ರಿಕ್ ಅವರ ಲೈಫ್ ನಾವು ಓಡಬೇಕಾರೆ ಅವ್ರ ಲೈಫ್ ಇಂದ ನಮಗೆ ಕೆಲವು ಪಾಠಗಳನ್ನು ಕಲಿಸಿಕೊಡು. ಪ್ರಿಯ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಲು ಕೃಪೆಯನ್ನು ಕೊಡ್ತೇವೆ. ಸಮಯನ ಆಶ್ರಯಿಸ್ಕೊ ಪ್ರೀತಿಲ ತಾಯಿ. ಸೊ ಇವತ್ತು ನಾವು ಒಂದು ಹಳೆಯ ಒಂದು ಮಿಷನರಿ, ಇವರು ಒಂದು ದೇವರ ಸೇವಕರ ಬಗ್ಗೆ ನಾವು ಇವತ್ತು ನೋಡಲಿದ್ದೀವಿ. आज हम सब लोग मिलकर एक पुराने परमेश्वर के दासी और एक मिशनरी के बारे में ध्यान करने वाले हैं। ಇವರ ಹೆಸರು ಬಂದು ಜೇಮ್ಸ್ ರೆನ್ವಿಕ್. इनका नाम जो है जेम्स रेनविक है होंगे, वही चीज पर हम ध्यान लगाएंगे। ಸೊ ಜೇಮ್ಸ್ ರೆನ್ವಿಕ್ ಬಂದು ಮೊನಾವೆ ಅನ್ನೋ ಒಂದು ಜಾಗದಲ್ಲಿ ಸ್ಕಾಟ್ಲೆಂಡ್ ಅಲ್ಲಿ 1668 ಹುಟ್ಟರು. जेम्स रेनविक जो है वो 1682 में स्कॉटलैंड में एक मोनियो एक शहर है, उसमें वो जन्म लिए थे। ಅಲ್ಲಿ ವಯಸ್ಸಲ್ಲೇ ಏನಾಯ್ತು ಅಂದ್ರೆ ಅವರಿಗೆ ದೇವರ ಬಗ್ಗೆ ತುಂಬಾ ಒಂದು ಆಸಕ್ತಿ ಉಂಟು. इनको बचपन में ही परमेश्वर के प्रति एक बहुत बड़ी इच्छा था। ಆದ್ರೆ ಆ ಒಂದು ದಿನಗಳಲ್ಲಿ ನೋಡಿದಾಗ ಸ್ಕಾಟ್ಲೆಂಡ್ ಅಲ್ಲಿ ಒಂದು ಏನಿತ್ತು, ಒಂದು ಮತದ ಒಂದು ಹೋರಾಟಗಳು ನಡೀತಾ ಇತ್ತು. तो स्कॉटलैंड में एक धार्मिक बहुत सारे संघर्ष होते थे। ಚಾರ್ಲ್ಸ್ ಟೂ ಅನ್ನೋರು ಬಂದು ಅಲ್ಲಿ ಒಂದು ರಾಜನಾಗಿದ್ರು. द्वितीय चार्ल्स एक राजा थे वहां पर। ಸೊ ಇಲ್ಲಿ ಜೇಮ್ಸ್ ರೆನ್ವಿಕ್ ಅವರು ಪ್ರೆಸ್ ಚರ್ಚ್ಗೆ ಸೇರಿದವರು. जेम्स रेनविक जो है प्रेस्बिटेरियन चर्च के वो एक चर्च के थे। वो ಆ ಒಂದು ಆರಾಧನೆಗಳ ಒಂದು ಮೊರೆಗಳನ್ನು ಅವರು ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. उन आराधना के वो स्थितिगतियों को पालन करते थे। ಆ ಒಂದು ಸಮಯದಲ್ಲಿ ಏನಾಗ್ತಾ ಇದೆ, ಪ್ರೆಸಿಪಿಟೇರಿಯನ್ ಬಂದು ಏನ್ ಮಾಡ್ತಾ ಇದ್ರು, ಹೆಂಗಿತ್ತಂದ್ರೆ ಆ ದಿನಗಳಲ್ಲಿ ರಾಜ ಸ್ಥಿರವಾಗಿ ಫಾಲೋ ಮಾಡೋರಿಗೆ ಕಮಾಂಡೆಂಟರ್ಸ್ ಅಂತ ಹೇಳ್ತಾರೆ. तो ऐसे प्रकार के विषयों को जो स्थिर से करते हैं तो उनको बोलते हैं कवर्नेंटर्स बोल के। ಆದ್ರೆ ರೋಮನ್ ಕ್ಯಾಥಲಿಕ್ ಸಭೆಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹೇಗಾದ್ರೂ ರಾಜನ ಒಂದು ಇನ್ಫ್ಲೂಯೆನ್ಸ್ ತಗೊಂಡು ಬಿಷಪ್ನ ಮೇಲ್ ತಗೊಂಡ್ಬಂದು ಹೇಗಾದ್ರೂ ಒಂದು ಚರ್ಚ್ ಅನ್ನು ಗವರ್ಮೆಂಟ್ ಕಂಟ್ರೋಲ್ಗೆ ತಗೊಂಡ್ಬರ್ಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ರು. लेकिन रोमन कैथोलिक लोग जो है वो राजा को कुछ तो कुछ करके हम वहां पर बिशप को लाना है और पूरा जो है वो सरकार के अधीन में लाना है करके वो लोग सोचते थे। ಸೊ ಯಾರೆಲ್ಲ ಬಂದು ಅದಕ್ಕೆ ಬಂದು ಹೊಂದೋನಿಸ್ಲಿಲ್ವೋ, ಇಲ್ಲಾಂದ್ರೆ ಅವ್ರಿಗೆ ಹೇಳಿದಂಗೆ ಕೇಳಿಲ್ವೋ, ಅವ್ರನ್ನೆಲ್ಲ ಏನ್ ಮಾಡ್ತಾ ಇದ್ರು, ಹೊಡೆಯೋದು, ಎದುರಿಸೋದು, ಗದರ್ಸೋದು, ಜೈಲ್ಗೆ ಹಾಕೋದು, ಇವನ್ ಕೊಂದಾಕೋದು ಮಾಡ್ತಾ ಇದ್ರು. तो इस बात को जो सहमत नहीं करते थे उनको मारना पीटना, उनको धमकियां देना करते थे लोग। ಈ ಕಮಾಂಡೆಂಟರ್ಸ್ ಅಂತ ಹೇಳ್ತಾರೆ. ಆ ಕಮಾಂಡೆಂಟರ್ಸ್ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ, ಪ್ರೆಸಿಪಿಟೇರಿಯನ್ ಚರ್ಚ್ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ನಾವು ದೇವರನ್ನ ಹೇಗೆ ಆರಾಧನೆ ಮಾಡ್ಬೇಕು ಅದೇ ತರನೇ ನಾವು ಆರಾಧನೆ ಮಾಡ್ತೀವಿ, ನೀವು ಅದರಲ್ಲಿ ತಲೆ ಇರಬಾರ್ದು ಅಂತ ಸ್ಟ್ರಾಂಗ್ ಆಗಿ. लेकिन ये जो प्रेस्बिटेरियन के अंदर रहने वाले कुछ कवर्नेंटर्स जो इस विषय पर सहमत नहीं करते थे, वो लोग बोलते थे कि आप कुछ भी कर लो, लेकिन हम हमारे ही स्थान में खड़े होकर सेवा करते करके वो खड़े रहते थे। ಜೇಮ್ಸ್ ರೆನ್ವಿಕ್ ಅವರು ಬಂದು 18 ವರ್ಷ ಇರ್ಬೇಕಾದ್ರೆ ಅವ್ರ ಕಣ್ಣು ಮುಂದುಗಡೆನೆ ಏನ್ ಮಾಡ್ತಾರೆ, ಡೊನಾಲ್ಡ್ ಕಾರ್ಗಿಲ್ ಅನ್ನೋರ್ನ ಬಂದು ನೇಣಿಗೆ ಬಗ್ಗೆ ಹಾಕ್ತಾರೆ. जब जेम्स
रणवीर जो 18 वर्ष रहते हैं, डोनाल्ड डोनाल्ड नाम के एक व्यक्ति को उनके सामने ही वो फांसी लगाते हैं। ಅವ್ರು ಬಂದು ಈ ಡೊನಾಲ್ಡ್ ಕಾರ್ಗಿಲ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಫೀಲ್ಡ್ ಪಿಕ್ಚರ್ ಅಂದ್ರೆ ಏನ್ ಮಾಡ್ತಾರೆ, ಓಪನ್ ಏರ್ ಅಲ್ಲಲ್ಲಿ ಹೋಗ್ಬಿಟ್ಟು ಓಪನ್ ಆಗಿ ಏನ್ ಮಾಡೋದು, ದೇವರ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. ये जो डोनाल्ड डोनाल्ड कारगिल जो है, वो जहां जहां खालिस्तान रहता था वहां पर लोगों के सामने जाकर प्रचार करते थे। ಆದ್ರೆ ಆ ಒಂದು ಚಾರ್ಲ್ಸ್ ಎರಡು ಚಾರ್ಲ್ಸ್ ಟು ಅವ್ರು ಏನ್ ಮಾಡಿದ್ರು ಅಂದ್ರೆ, ಯಾರೆಲ್ಲ ಒಂದು ಈ ತರ ಫೀಲ್ಡ್ ಅಲ್ಲಿ ಹೋಗಿ ಪ್ರಸಂಗ ಮಾಡ್ತಾರೋ ಅವ್ರನ್ನೆಲ್ಲ ಏನ್ ಮಾಡ್ತೀವಿ ನಾವು ಕೈದಿ ಮಾಡಿ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. लेकिन द्वितीय चार्ल्स जो है, जो जो ऐसे मैदान में खड़े होकर प्रचार करते हैं तो उनको हम पकड़ेंगे और बंदी बनाएंगे करके वो बोलते थे। ಇಲ್ಲಿ ಚಾರ್ಲ್ಸ್ ಡೊನಾಲ್ಡ್ ಕಾರ್ಗಿಲ್ಗೆ ಬಂದು ಕೊನೆಗೆ ಬಂದು ಏನಾಗುತ್ತಂದ್ರೆ ಮರಣದಂಡನೆಯನ್ನ ವಿಧಿಸ್ತಾರೆ. तो डोनाल्ड डोनाल्ड कारगिल को आखिरी में वो एक मृत्यु का सजा घोषित करते हैं। ಈ 18 ವರ್ಷ ಆಗಿದ್ದ ಜೇಮ್ಸ್ ರೆನ್ವಿಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಆ ಒಂದು ನೇಣು ಡೊನಾಲ್ಡ್ ಕಾರ್ಗಿಲ್ ನೇಣು ಹಾಕೋ ಒಂದು ಸಮಯದಲ್ಲಿ ಅವರು ಒಂದು ಮುಖವನ್ನು ನೋಡ್ತಾ ಇರ್ತಾರೆ. तो जब 18 वर्ष की जेम्स रेनविक जो है डोनाल्ड कारगिल को जब फांसी लगाते समय में वो अपने आंखों से देखते रहे। ಆ ಒಂದು ಡೊನಾಲ್ಡ್ ಕಾರ್ಗಿಲ್ ಅಲ್ಲಿ ಮುಖದಲ್ಲಿರುವ ಒಂದು ಸಮಾಧಾನ, ಒಂದು ಸಂತೋಷವನ್ನು ನೋಡಿ ಅವ್ರಿಗೇನಾಗತ್ತಂದ್ರೆ ತುಂಬಾ ಒಂದು ಚಾಲೆಂಜ್ ತರ ಆಗ್ತದೆ. तो जब डोनाल्ड कारगिल को फांसी में लगा रहे थे फिर भी वो लोग खुशी और आनंद से मगन थे। तो वो चीज ये जेम्स रेनविक को देखकर एक बहुत बड़ा बदलाव उसके जीवन में आया। ಆ ಒಂದು ವಿಷಯನ ಅವ್ರ ಮನಸ್ಸಿಂದ ಅವರು ತೆಗೆದು ಹಾಕಕ್ಕೆ ಆಗ್ಲಿಲ್ಲ. और वो एक अंदर एक बहुत बड़ा संघर्ष था, वो विषय उनके मन से वो हटा ही नहीं सके। ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ, ಈ ಕವನೆಂಟರ್ಸ್ ಅನ್ನೋರು ಬಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೀಟಿಂಗ್ ಮಾಡ್ತಾ ಇದ್ರು ಅವಾಗ. जो ये ऐसे वाचा बांधने वाले कवनेंटर्स बोलते हैं, तो वो एक मीटिंग वहां पर रखते हैं। ಆ ಒಂದು ಇವಾಗ ಮೀಟಿಂಗ್ ಮಾಡಿದಾಗ ಅವ್ರಿಗೆ ಇವಾಗ ಒಂದು ದೇವರ ಒಂದು ವಾಕ್ಯಗಳನ್ನ ಹೇಳೋದಕ್ಕೋ ಒಂದು ಲೀಡರ್ ತರ ಯಾರೂ ಇರ್ಲಿಲ್ಲ. तो वो इसीलिए मीटिंग रखते हैं क्योंकि उन दिनों में इन सबको परमेश्वर के वचन को बांटने के लिए कोई प्रकार के एक नेता वगैरह नहीं थे। ಅವಾಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕವನೆಂಟರ್ಸ್ ಜೊತೆ ಸೇರ್ಕೊಂಡು ನಾನು ಹೋಗಿ ಏನ್ ಮಾಡ್ತೀನಿ, ಓದ್ತೀನಿ, ನಾನು ಏನಾಗ್ತೀನಿ ಒಂದು ಪಾಸ್ಟರ್ ಆಗಕ್ಕೆ ಓದ್ತೀನಿ ಅಂತ 1622ರಲ್ಲಿ ಡಿಸೈಡ್ ಮಾಡ್ತಾರೆ. तो ये जेम्स रेनवी क्या करते हैं, मैं जाऊंगी, मैं पढ़ूंगी, मैं पढ़कर इस काम को मैं जिम्मेदारी उठाऊं करके 1622वां वर्ष में वो तैयार हो जाते हैं। 1682ರಲ್ಲಿ ಹಾಲೆಂಡ್ ದೇಶಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ಕವನೆಂಟರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಬಂದು ಬೈಬಲ್ ಕಾಲೇಜ್ ಓದಿಸ್ತಾರೆ. 1682 में वो हॉलैंड के जगह में ये सारे कवनेंटर्स मिलके उस जेम्स रेनविक को भेजते हैं बाइबल कॉलेज पढ़ने के लिए। ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ 1884 ಏನ್ ಮಾಡ್ತಾರೆ, ರೆನ್ವಿಕ್ ಬರೋದು ಏನ್ ಮಾಡ್ತಾರೆ, ತಿರ್ಗಾ ರಿಟರ್ನ್ ಬರ್ತಾರೆ ಸ್ಕಾಟ್ಲೆಂಡ್ಗೆ. तो जेम्स रेनविक जो है सारा पढ़ाई करके 1684 में फिर वो स्कॉटलैंड में लौट के आ जाते हैं। ಸೊ 1885 ಏನ್ ಮಾಡ್ತಾರೆ, ಚಾರ್ಲ್ಸ್ ಟು ಅವ್ರು ಬಂದು ಏನ್ ಮಾಡ್ತಾರೆ, ಅವ್ರು ಬಂದು ಸತ್ತೋಗ್ತಾರೆ. 1685 ईस्वी में वो जेम्स रेनविक जो है वो मृत्यु घोषित करते हैं, मतलब मर जाते हैं। ಜೇಮ್ಸ್ ಅಲ್ಲ, ಚಾರ್ಲ್ಸ್ ಟು ರಾಜ ಬಂದು ತೀರ್ಕೊಳ್ತಾರೆ. चार्ल्स टू जो है वो 1685 में वो मर जाते हैं। ಕ್ಯಾಥಲಿಕ್ ಅವ್ರ ಬ್ರದರ್ ಜೇಮ್ಸ್ ಅನ್ನೋರು ಏನ್ ಮಾಡ್ತಾರೆ, ರಾಜನಾಗಿ ಬರ್ತಾರೆ. उनका जो भाई है वो जेम्स नाम का एक व्यक्ति, वो फिर राजा बन जाते हैं। ಬಂದು ಇನ್ನೂ ಸ್ಟ್ರಾಂಗ್ ಆಗಿ ಏನ್ ಮಾಡ್ತಾರೆ, ಕವನೆಂಟರ್ಸ್ ನ ಬಂದು ಅವರು ಏನ್ ಮಾಡ್ಬೇಕು, ಯಾರೆಲ್ಲ ಬಂದು ಈ ಫೀಲ್ಡ್ ಅಲ್ಲಿ ಹೋಗಿ ಪ್ರೀಚ್ ಮಾಡ್ತಾರೋ ಅವ್ರನ್ನ ಕೊಂದು ಬಿಡ್ತೀವಿ ಆ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಕೊಡ್ತಾರೆ. तो ये एक घोषित करते हैं राजा, जो जो कवनेंटर्स है जो ऐसे खुले मैदान में जाकर प्रचार करते हैं उनको मृत्यु सजा घोषित करते हैं बोल के एक बहुत खड़क आदेश जारी करते हैं। ಆದ್ರೆ ಈ ರೆನ್ವಿಕ್ ಅವರು ಬಂದು ಧೈರ್ಯವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಓಪನ್ ಏರ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ರು, ದೇವರ ಸಂದೇಶಗಳನ್ನ ಕೊಡ್ತಾ ಇದ್ರು.
लेकिन रेनविक जो है वो हिम्मत से जहां जहां खुले जगह रहता था वहां पर जाकर लोगों को प्रचार करते रहे। ಆಮ್, ಆಮ್, ಆದ್ರೆ ಇಲ್ಲಿ ಕಮಾಂಡರ್ಸ್ ಇದಾರಲ್ಲ ಅವ್ರು ಬಂದು ಏನೇ ಒಂದು ಭಯಗಳು ಭಯ ಪಡದೆ, ಏನೇ ರಾಜರ ಒಂದು ಬೆದರಿಕೆಗೆ ಹೆದರದೆ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ರು. ये जितने भी कवर्नेंटर्स थे वो कोई राजा के आज्ञा के लिए नहीं डरे, कोई चीज के लिए बिना डरे वो परमेश्वर का सेवकाई करते रहे। 1685ರಿಂದ 88 ತನಕ ಆ ಒಂದು ಸಮಯ ಒಂದು ಎಷ್ಟು ನಂಬರೇ ಇಲ್ಲದೆ ಅಷ್ಟು ಕಮಾಂಡರ್ಸ್ ನ ಒಂದು ಕೊಲ್ತಾರೆ. तो आप देखिएगा 1685 से लेकर 28 तक कई सारे कवर्नेंटर्स को ये राजा लोग क्या करते हैं, मार डालते हैं। ಆ ಒಂದು ಸಮಯದಲ್ಲಿ ಒಂದು ಕಡೆ ಒಂದು ಪ್ರೀಚಿಂಗ್ ಸಭೆಯಲ್ಲಿ ಒಂದು ಬೋಧನೆ ಮಾಡ್ತಾ ಇದ್ದಾಗ ಒಂದು ಓಪನ್ ಏರ್ ಅಲ್ಲಿ ರೆನ್ವಿಕ್ ನ ಒಂದು 1682ರಲ್ಲಿ ಅರೆಸ್ಟ್ ಮಾಡ್ತಾರೆ. तो एक जगह में खुले मैदान में जब प्रचार कर रहे थे तो ये सरकार के लोग आकर 1682 में उन्हें आकर गिरफ्तार करते हैं। ಅವ್ರನ್ನ ಅರೆಸ್ಟ್ ಮಾಡಿದ ಕ್ಯಾಪ್ಟನ್ ಹೇಳ್ತಾನೆ, ಏನು ನೀನು ಇಷ್ಟು ಚಿಕ್ಕ ಹುಡುಗನಾಗಿದ್ದಾನೆ, ಇಷ್ಟೊಂದು ದೇಶದಲ್ಲಿ ಇಷ್ಟು ಪ್ರಾಬ್ಲಮ್ಸ್ ತಗೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಚಿಕ್ಕ ಒಂದು ಕ್ಯಾಪ್ಟನ್ ಹೇಳ್ತಾನೆ. तो वो उनको जो हथकड़ी डाले थे वो उन्होंने सोचने लगा, जो गिरफ्तार किए थे वो कैप्टन, इतने बचपन में क्या आप इतना वैराग्य से ये सारा काम कर रहे हैं करके वो अचंभित हो गए। ಆ ಒಂದು ಅವನಿಗೆ ನೇಣು ಹಾಕಬೇಕು ಅಂತ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ಬಿಡ್ತಾರೆ ಅವನಿಗೆ. उन्हें फांसी डालने करके वो एक निर्णय लेते हैं। ಆದ್ರೆ ಅವ್ನಿಗೆ ಒಂದೇ ಒಂದು ಚಾನ್ಸ್ ಕೊಡ್ತಾರೆ, ನೀನು ಬಂದು ನೀನು ಬಾಯಿಂದ ನೀನು ಏನ್ ಮಾಡೋ, ನೀನು ಹೇಳಿದ ಮಾಡಿದೆಲ್ಲ ತಪ್ಪು, ಆಮೇಲೆ ಈ ರಾಜನ ಬಗ್ಗೆ ಆ ರಾಜನ ಹತ್ರ ಕ್ಷಮಾಪಣೆ ಕೇಳ್ಬಿಟ್ಟು ಇನ್ಮೇಲೆ ಬಂದು ಸಭೆಗೆ ಬಂದು ರಾಜನೇ ತಲೆ ಅಂತ ನೀವು ಹೇಳ್ಬಿಟ್ರೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. और उनको एक मौका भी दिया गया, आपको हम छोड़ देंगे लेकिन आप क्या करना है, हम जो भी कहे हैं वो सारा गलत है और राजा ही सारा चीज के लिए वो एक मुखिया है, ये आप घोषित करना तो हम छोड़ देंगे बोल के बोल दिए। ಬಟ್ ಇವರು ಬಂದು ಸ್ಥಿರವಾಗಿ ಇಲ್ಲ, ಸಭೆಗೆ ಬಂದು ಏಸು ಕ್ರಿಸ್ತನೇ ತಲೆಯಾಗಿದ್ದಾನೆ, ಅದನ್ನೇ ನಾನೇನ್ ಮಾಡ್ತೀನಿ ಬೋಧಿಸ್ತೀನಿ ಅಂತ ಸ್ಟ್ರಾಂಗ್ ಆಗಿ ಇದ್ರು. लेकिन ये दृढ़ रहे यीशु मसीह ही कलीसिया का एक सिर है बोलकर वो यही प्रचार करते रहे। ಅವಾಗ ಅವನೇನದ ಬಗ್ಗೆ ಹೋಗ್ಬೇಕಾದ್ರೆ ಕೊನೆಯ ಒಂದು ಮಾತುಗಳು ಏನಂದ್ರೆ, ದೇವರೇ ನನ್ನ ಒಂದು ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರು. आखिरी में वो अपने मुंह से ये कबूल करते हैं, परमेश्वर मेरी आत्मा को मैं आपके हाथों में समर्पण करता हूँ, ಸತ್ಯವಾಗಿದ್ಯಾ ಅಂತ ಹೇಳಿದ್ರು. तू ही सत्य है करके बोले। ಅವರನ್ನ ಬಂದು ಒಂದು ದೊಡ್ಡ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ರು, ಅವ್ರನ್ನ ಬಂದು ಮಾರ್ಕೆಟ್ ಸೆಂಟ್ರಲ್ಲಿ ಗ್ರಾಸ್ ಮಾರ್ಕೆಟ್ ಅನ್ನ ಒಂದು ಇಡನ್ಬರ್ಗ್ ಸ್ಕಾಟ್ಲ್ಯಾಂಡ್ ಅಲ್ಲಿ ಏನ್ ಮಾಡಿದ್ರೆ ಅವ್ರಿಗೆ ಒಂದು ನೇಣುಗಂಬಕ್ಕೆ ಹಾಕ್ತಾರೆ. देखिएगा इडनबर्ग स्कॉटलैंड में बीच सड़कों में जहां पर बाजार होती है तो वहां पर उन्हें मार देते हैं। 26ನೇ ಒಂದು ಒಂದು ಬರ್ತ್ಡೇ ಆಗಿತ್ತು ಅವ್ರದಷ್ಟೇ, 26ನೇ ಒಂದು ಅಲ್ಲಿ ಅವ್ರು ಬಂದು ದೇವರಲ್ಲಿ ಹೋಗಿ ಸೇರ್ತಾರೆ. तो केवल 26वां एक अपना जन्मदिन मनाए थे, उसके बाद ही उनको फांसी में लगाए थे। ಅವರ ಒಂದು ಮರಣದ ನಂತರ ನೋಡಿದಾಗ ತುಂಬಾ ಒಂದು ಪ್ರೆಸ್ಬಿಟೇರಿಯನ್ ಚರ್ಚ್ ಬಂದು ಒಂದು ಒಂದು ಮೇರೆ ಒಂದು ಒಂದು ದೇವರ ಒಂದು ಮಹಿಮೆಯನ್ನು ಕಾಣ್ತು ಅಂತ ತುಂಬಾ ಹೇಳ್ತಾರೆ. तो उसके बाद ही जो है प्रेस्बिटेरियन का जो कलीसिया है परमेश्वर की महिमा से भरे हुए एक सेवकाई होने लगा। ಅವರು ತೀರ್ಕೊಂಡ್ಮೇಲೆ ಏನಾಯ್ತು, ಈ ಒಂದು ಕವನೆಂಟರ್ ನ ಸಾಯಿಸೋದು ಬಂದು ನಿಲ್ಸ್ಬಿಟ್ರು. वो मरने के बाद ही ये कवर्नेंटर्स को मारने का वो एक आज्ञा को फिर हटा दिया गया। ಆಮೇಲೆ ಸೊ ಈ ಒಂದು ಇವತ್ತು ಇವರು ಲೈಫ್ ಇಂದ ನಾವೇನ್ ತಿಳ್ಕೊಬಹುದು, इनके जीवन से हम क्या सीख सकते हैं? ದೇವರಿಗೋಸ್ಕರ ಏನ್ ಮಾಡ್ತಾರೆ, ದೇವರ ಒಂದು ನಾಮಕ್ಕೋಸ್ಕರ, ದೇವರ ಒಂದು ವಾಕ್ಯಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಸ್ಥಿರವಾಗಿ ಒಂದು ಧೈರ್ಯವಾಗಿ ಏನ್ ಮಾಡ್ತಾರೆ, ಎಷ್ಟೇ ಕಷ್ಟಗಳು ಬಂದ್ರು ಅದರಲ್ಲಿ ನಂಬಿಕೆಯಿಂದ ನಿಂತ್ಕೊಳ್ತಾರೆ. देखिएगा जीवन में कभी भी परमेश्वर के प्रति कितना भी क्लेश आ जाए वो विश्वास के साथ खड़े होना चाहिए। ಚಿಕ್ಕ ವಯಸ್ಸಾಗಿದ್ರು ಸರಿ, ದೇವರಿಗೆ ಒಂದು ಒಂದು ಸಾಕ್ಷಿಯಾಗಿ ಇದೆಲ್ಲೂ ದೇವರಿಗೆ ಕೃಪೆ ಕೊಟ್ಟಿದ್ರು. तो परमेश्वर ने बचपन में ही परमेश्वर के लिए गवाही होकर खड़े होने के लिए उन्हें सामर्थ्य दिए थे। ಪೌಲ್ ಬಂದು 2 ತಿಮೋಥಿ 4ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಹೇಳ್ತಾರೆ, ಒಳ್ಳೆ ಒಂದು ಹೋರಾಟವನ್ನು ನಾನು ಹೋರಾಡಿದ್ದೀನಿ ಅಂತ ಹೇಳ್ತಾರೆ.
तो तिमुथियुस के लिए दूसरा पत्रिका उसका चौथा अध्याय का 7वां पद में जैसे जिक्र किया गया वैसे ही, मैं एक अच्छी कुश्ती लड़ चुका हूँ, मैंने अपनी दौड़ पूरी कर ली है। ಹ್ಮ್ ನಾನು ಆ ಒಂದು ಓಟವನ್ನು ಮುಗಿಸಿದ್ದೀನಿ, ಆ ನಂಬಿಕೆಯನ್ನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. तो वहां पर अपने दौड़ में पूरा कर लिया हूँ और मेरा विश्वास की रखवाली भी मैं कर चुका हूँ। ಸೊ ಅವರ ಜೇಮ್ಸ್ ರೆನ್ವಿಕ್ ಅವರ ಜೀವಿತದಲ್ಲಿ ಅವರು ಒಂದು ಒಳ್ಳೆ ಹೋರಾಟವನ್ನು ಹೋರಾಟವನ್ನು ಮುಗಿಸಿ ನಂಬಿಕೆಯನ್ನು ಕಾಪಾಡಿಕೊಂಡ್ರು. तो जेम्स रनवे के जीवन में एक अच्छा दौड़ वो दौड़े और अपना विश्वास को वो बचा लिए। ಅವರ ಒಂದು ವಿಶ್ವಾಸವನ್ನು ಕಾಪಾಡಬೇಕಾದ್ರೆ ಮರಣವನ್ನು ಸಲ್ಲಿಸಬೇಕಾಗಿತ್ತು, ಆದರೂ ಅದನ್ನು ಸಂತೋಷವಾಗಿ ಅವರು ತಗೊಂಡ್ರು. अपने विश्वास की रखवाली करना है तो वो अपना जान को भी देने के एक अवस्था आ गया, फिर भी उसको स्वीकार कर लिए। ಯಾಕಂದ್ರೆ ಅವ್ರಿಗೆ ಬಂದು ಈ ಪರಲೋಕವು ಅಷ್ಟು ನಿಜವಾಗಿತ್ತು ಈ ಲೋಕದ ಒಂದು ಆಸೆಗಳಿಗಿಂತ. इस संसार के अभिलाषाओं से ज्यादा स्वर्ग की वो जो सच्चाई उनके जीवन में बहुत इच्छुक था। ಸೊ ನಮ್ಮ ಒಂದು ಜೀವಿತದಲ್ಲೂ ನಾವು ಪರಲೋಕವನ್ನು ದೇವರನ್ನು ನಾವು ಬಂದು ಈ ಲೋಕದ ವಿಷಯಗಳ ಮೇಲೆ ನಾವು ಇಟ್ಟಾಗ ಅದೇ ನಂಬಿಕೆಯನ್ನು ದೇವರು ನಮ್ಗೆ ಕೊಡ್ತಾರೆ. ಆ ನಂಬಿಕೆ ಬಂದು ಆ ನಂಬಿಕೆಯಲ್ಲಿ ನಾವು ಹೋರಾಡಿ ಸ್ಟ್ರಾಂಗ್ ಆಗಿ ಸ್ಥಿರವಾಗಿ ನಿಂತ್ಕೋಬಹುದು. तो स्वर्ग की उन आशाओं को हम हमेशा ऊपर रखते हैं तो हम भी हमारा विश्वास को रखवाली कर सकते हैं, हमारा दौड़ को अच्छे से हम लोग पूरा कर सकते हैं। ಅದೇ ಬೈಬಲ್ ಅಲ್ಲಿ ಏನಿರ್ತಂದ್ರೆ ಈ ಲೋಕದಲ್ಲಿ ಇರುವ ವಿಷಯಗಳು ನಾವು ಕಣ್ಣಲ್ಲಿ ನೋಡಿ ವಿಷಯಗಳೆಲ್ಲ ಟೆಂಪರವರಿ ವಿಷಯಗಳು, ಆದ್ರೆ ನಾವು ಏನು ಕಣ್ಣಲ್ಲಿ ವಿಷಯಗಳೇ ಪರ್ಮನೆಂಟ್ ವಿಷಯಗಳು ಅಂತ ಬೈಬಲ್ ಅಲ್ಲಿ ಇರುತ್ತೆ. हमारा पवित्र शास्त्र में ये बताता है कि जो हम आंखों से देख रहे हैं वो तत्कालीन है, लेकिन जो आंखों से नहीं देख पा रहे हैं वो अनंत काल के हैं। ಸೊ ಇಲ್ಲಿ ಜೇಮ್ಸ್ ರೆನ್ವಿಕ್ ಅವರು ಕಣ್ಣಿಗೆ ಕಾಣದ ವಿಷಯಗಳಿಗೆ ಬಂದು ತುಂಬಾ ಮುಖ್ಯವಾಗಿ ಅದನ್ನ ನೋಡಿದ್ರು. जेम्स रेनविक जो है अपने जीवन में जो आंखों के सामने नहीं दिखाई दिया वो ही बहुत ही प्रमुख समझकर वो जीवन बिताए। ಈ ಒಂದು ಕಾಲಗಳು ಒಂದು ತುಂಬಾ ಒಂದು ಕಠೋರವಾದ ಕಾಲಗಳಲ್ಲಿ ನಾವು ಜೀವಿಸ್ತಾ ಇದೀವಿ ಈಗ. ये जो हम जीवन बिता रहे हैं बहुत ही अपराध भरे हुए एक दुनिया में जी रहे हैं। ದೇವರಿಗೆ ಬಂದು ದೇವರನ್ನ ಒಂದು ದೇವರ ದೇವರ ದೇವರಿಗೆ ಮಹಿಮೆಯನ್ನು ಸಲ್ಲಿಸದೆ ಇರುವ ಒಂದು ಜಾಗಗಳಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತವಾಗಿದ್ದೀವಿ. हम ऐसे दुनिया में जीना पड़ रहा है जहां पर परमेश्वर का महिमा ही नहीं हो रही है। ಆದ್ರೆ ನಾವು ವಿಶ್ವಾಸಿಗಳಾಗಿ ದೇವರನ್ನ ಮಹಿಮೆ ಪಡಿಸಿಕೊಂಡು ನಾವೆಲ್ಲೆಲ್ಲಿದ್ದೀವೋ ಅಲ್ಲಿ ನಾವು ದೇವರನ್ನ ಸೇವೆ ಮಾಡಿದ್ರೆ ದೇವರು ಬಂದು ನಮಗೆ ಒಂದು ಅವರು ಬಂದು ಆ ಒಂದು ಪರಲೋಕದಲ್ಲಿ ಹೋದಾಗ ಕಿರೀಟವನ್ನು ಕೊಟ್ಟು ದೇವರನ್ನ ಬಂದು ಆಶೀರ್ವದಿಸ್ತಾರೆ. लेकिन हम जहां पर भी रहते हैं वहां पर परमेश्वर के महिमा के योग्य जीवन बिताते हुए सेवकाई करते हैं, तो जब स्वर्ग में हम चले जाते हैं तो हमारे लिए परमेश्वर एक अच्छा मुकुट देने वाले हैं। ಕಿರೀಟದ ಹೆಸರು ಬಂದು ನೀತಿಯ ಕಿರೀಟ. वो जो मुकुट का नाम है कि एक धार्मिक एक मुकुट है। ಸೊ ಆ ಒಂದು ದಿನಗಳಿಗೆ ನಾವು ಎದುರು ನೋಡೋಣ. उन दिनों के लिए हम भी इंतजार करेंगे। ನಾವು ಒಂದು ದೇವರನ್ನು ಒಂದು ಭಕ್ತಿಯಿಂದ ಒಂದು ವಿಶ್ವಾಸದಿಂದ ಸೇವೆ ಮಾಡೋಣ. हम परमेश्वर को भक्ति से और विश्वास से उसका उपासना करें, प्रार्थना करेंगे। ಪ್ರೀತಿಯ ತಂದೆಯೇ, ಈ ಒಂದು ಬೆಳಗಿನ ಎಲ್ಲೂ ಜೇಮ್ಸ್ ರೆನ್ವಿಕ್ರ ಒಂದು ಚಿಕ್ಕ ಮಗನ ಒಂದು ಜೀವಿತದಿಂದ ಒಂದು ಕೆಲವು ವಿಷಯಗಳನ್ನು ನೋಡಲು ಕೃಪೆ ಕೊಟ್ಟೆ. ಅವನಿಗೆ ಮಗನಿಗಿದ್ದ ಒಂದು ವಿಶ್ವಾಸವು ನಮ್ಮಲ್ಲಿ ಇರಲು ನಾವು ಒಂದೊಂದು ವಿಷಯಗಳಲ್ಲಿ ಸ್ಥಿರವಾಗಿ ನಂಬಿಕೆಯಲ್ಲಿ ನಿನ್ನನ್ನೇ ಸಭೆಯಲ್ಲಿ ತಲೆಯಾಗಿ ನೋಡಲು ಕೃಪೆಯನ್ನು ಕೊಡುತ್ತದೆ. ಅದಕ್ಕೋಸ್ಕರ ಅವರು ತನ್ನ ಪ್ರಾಣವನ್ನೇ ಬಿಟ್ಟರು. ನಾವು ಸಭೆಯಲ್ಲಿ ಯಾವಾಗಲೂ ನಿಮ್ಮನ್ನೇ ಮೇಲಿಟ್ಟಿ ನಿಮ್ಮನ್ನೇ ಮುಖ್ಯಸ್ಥರಾಗಿಟ್ಟಿ ಸೇವೆಗಳನ್ನು ಮಾಡಲು ನಮಗೆ ಒಂದು ಸ್ಥಿರವಾದ ಒಂದು ನಂಬಿಕೆ. ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬೊಬ್ಬರನ್ನ ಆಶ್ರಯಿಸು, ಅವರ ಒಂದು ಅವಶ್ಯಕತೆಗಳನ್ನು ಸಂಧಿಸು, ಸ್ಥಿರವಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ಕೃಪೆಯನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆಯೇ, ಆಮೆನ್.